ಬೆಂಗಳೂರಲ್ಲಿ ಈ ಮನೆಯವರು ಬಿಲ್ನ ಝೀರೋ ಮಾಡ್ಕೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ದಾರೆ. ನೀವು ಬಿಲ್ನ ಝೀರೋ ಮಾಡಬೇಕು, ಕೆಳಗೆ ಬರೋ ನಂಬರ್ಗೆ ಕಾಲ್ ಮಾಡಿ ಇವತ್ತೇ ನಿಮ್ಮ ಮನೆಗೆ ಸೋಲಾರ್ ಹಾಕಿಸಿ. ಸ್ವಂತ ಮನೆ ಕಟ್ಟಿದ್ದೀರಾ, ತುಂಬಾ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಈ ತರ ಸೋಲಾರ್ ಪ್ಯಾನೆಲ್ ಹಾಕಿ 25 ವರ್ಷ ತನಕ ನಿಮ್ಮ ಬಿಲ್ ಪೂರ್ತಿ ಝೀರೋ ಮಾಡಬಹುದು. ಪ್ಲಸ್ ಎಕ್ಸೆಸ್ ಜನರೇಟರ್ನ ಕೆಬಿಗೂ ವಾಪಸ್ ಕೊಡಬಹುದು. ಲೈಫ್ ಲಾಂಗ್ ನೀವು ಕರೆಂಟ್ ಬಿಲ್ ಕಟ್ಟಲೇಬಾರದು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಂಟೈರ್ ಬೆಂಗಳೂರಲ್ಲಿ ಸೋಲಾರ್ ಮತ್ತೆ ಇನ್ವರ್ಟರ್ಗೆ 10 ವರ್ಷ ವಾರಂಟಿ ಕೊಡ್ತಾ ಇರೋದು ನಮ್ಮ ಸೋಲಾರ್ ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಸೋಲಾರ್ ಸಂಬಂಧಪಟ್ಟಂತ ಇಂಥ ವಿಡಿಯೋನ ಶೇರ್ ಮಾಡಿ. ಮನೆ ಕಟ್ಟಿ ಪವರ್ ಸಮಸ್ಯೆಯಿಂದ ಬಳಲ್ತಾ ಇರೋಂಥ ಎಷ್ಟೋ ಜನಗಳಿಗೆ ಈ ವಿಡಿಯೋ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಮಾಗಡಿ ರೋಡಲ್ಲಿ ಇದ್ದೀವಿ. ತುಂಬ ಜನ ಬೆಂಗಳೂರಲ್ಲಿ ಟೆಂಪ್ರರಿ ಕನೆಕ್ಷನಿಂದ ಕಷ್ಟಪಡ್ತಾ ಇದ್ದೀರಾ, ತುಂಬ ಭಯಂಕರ ಬಿಲ್ ಕಟ್ತಾ ಇದ್ದೀರಾ. ಅವ್ರಿಗೆ ನೋಡಿ, ನಾನು ಹಿಂದೆ ನೋಡಿ ಈ ಸೆಟಪ್ನ ಹಾಕ್ಕೊಂಡ್ರೆ ಒಂದು ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡ್ಬೋದು. ಸೆಕೆಂಡು, ಫ್ಯೂಚರಲ್ಲಿ ನಿಮ್ಮದು ಕರೆಂಟ್ ಸಮಸ್ಯೆ ಯಾವಾಗ ಸರಿ ಆಗುತ್ತೆ ವಾಪಸ್ ಗ್ರಿಡ್ಗೂ ಕೊಡ್ಬೋದು. ಸೊ ಈ ಥರ ಸಮಸ್ಯೆ ಇರೋರು ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಇದೊಂದು 15 ಕಿಲೋವಾಟ್ ಪ್ಯೂರ್ ಆಫ್ ಗ್ರಿಡ್ ಪ್ರಾಜೆಕ್ಟ್ ಮಾಡಿದ್ದೀವಿ. ತುಂಬ ದೊಡ್ಡ ಬಿಲ್ಡಿಂಗ್ಸ್ ಇನ್ನೂ ನಿಮಗೆ ಕಷ್ಟಪಡ್ತಾ ಇದ್ದೀರಾ. ಸೊ ಈ ಥರ ಒಂದು ಆಫ್ ಗ್ರಿಡ್ ಸೆಟಪ್ ಹಾಕ್ಕೊಂಡ್ರೆ ನಿಮಗೆ ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡಿ ಫ್ಯೂಚರಲ್ಲಿ ಎಕ್ಸೆಸ್ ಜನರೇಟ್ ಇರೋದನ್ನ ನೀವು ಬೆಸ್ಕಾಮ್ಗೂ ಕೊಡ್ಬೋದು. ಈ ಪ್ರಾಜೆಕ್ಟ್ ಅಲ್ಲಿ ನೀವೇನ್ ಮಾಡಿದಿರಿ ಸರ್ ನಮ್ಮ ಸೋಲಾರ್ ಇಂದ? ಸರ್ ನಾವೇನು ಮಾಡಿದ್ರೆ ಕಸ್ಟಮರ್ಗೆ ಒಂದು 15 ಕಿಲೋವಾಟ್ ಪ್ಯಾನಲ್ ಸೆಟಪ್ ಮಾಡಿದ್ದೀವಿ. ನೀವು ನೋಡ್ಬೋದು, ಇದೊಂದು 15 ಕಿಲೋವಾಟ್ ಇನ್ವರ್ಟರ್ ಪ್ಲಸ್ 15 ಕಿಲೋವಾಟ್ ಬ್ಯಾಟ್ರಿ ಹಾಕಿದ್ದೀವಿ. ಇಲ್ಲಿ ಏನಂದರೆ ಕಸ್ಟಮರ್ ಬಂದುಬಿಟ್ಟು ಆ್ಯಕ್ಚುಲಿ ಅವ್ರ ಮನೆ ಪ್ಲಸ್ ಅವ್ರ ಲಿಫ್ಟ್ ಇದೆ, ಅವ್ರ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಮನೆಯಲ್ಲಿ ಗೊತ್ತಿದೆ ನಿಮಗೆ, ಇಂಡಕ್ಷನ್ ಆಗಲಿ, ಓವನ್ ಆಗಲಿ, ಗೀಸರ್ ಆಗಲಿ, AC ಆಗಲಿ ಎಲ್ಲ ಸೇರಿ, ಪ್ಲಸ್ ಅವ್ರಿಗೆ ನೀರಿನ ಬಿಸ್ನೆಸ್ಸು ಇದೆ. ಸೊ ಅವ್ರ ಕಸ್ಟಮರ್ ಎಂತಕ್ಕೆ 15 ಕಿಲೋವಾಟ್ ಇನ್ವರ್ಟರ್ 3 ಬ್ಯಾಟ್ರಿ ಹಾಕಿದ್ರೆ ಅಂದರೆ ಅವ್ರಿಗೆ ಪವರ್ ಕಟ್ ಸಮಸ್ಯೆ ಇದ್ದರೂ ಅವ್ರಿಗೆ ನೀರಿನ ಮೋಟ್ರ್ ಹೊಡಬೇಕು, ಯಾಕಂದರೆ ಅವ್ರು ನೀರಿನ ಬಿಸ್ನೆಸ್ ಇದೆ. ಹಂಗಾಗಿ ಒಂದು 15 ಕಿಲೋವಾಟ್ ಇನ್ವರ್ಟರ್ 15 ಕಿಲೋವಾಟ್ ಬ್ಯಾಟ್ರಿ ಹಾಕಿದ್ದೀವಿ. ಸೊ ಇದು ಪೂರ್ತಿ ಕರೆಂಟ್ ಇದೆಯೋ ಇಲ್ವೋ, ಸಾಯಂಕಾಲ ಆಗಲಿ ರಾತ್ರಿ ಆಗಲಿ, ಈ ನೋಡಿ ನಿಮ್ಮ ಮೇಲೆ ನೋಡ್ಬೋದು ಇಷ್ಟು ಪ್ಯಾನಲ್, ಇಷ್ಟು ಇನ್ವರ್ಟರ್ ಬ್ಯಾಟ್ರಿ, ಇದರಿಂದಾನೇ ಈ ಪೂರ್ತಿ ಬಿಲ್ಡಿಂಗ್ ಸೆಟಪ್ ಅವ್ರಿಗೆ ಮಾಡಿದ್ದೀವಿ. ಸೊ ಒಂದೊಂದಾಗಿ ತೋರಿಸ್ತೀನಿ, ಪ್ಯಾನಲ್ ಯಾವ ಥರ, ಯಾವ ಕಂಪನಿ ಏನು ಯೂಸ್ ಮಾಡಿದ್ದೀವಿ, ಏನು ಬ್ರ್ಯಾಂಡ್ ಇನ್ವರ್ಟರ್ ಹಾಕಿದ್ದೀವಿ, ಪ್ಲಸ್ ಏನೆಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಹಾಕಿದ್ದೀವಿ ಅಂತ ಇನ್ ಡೀಟೇಲ್ ಆಗಿ ವಿಡಿಯೋನಲ್ಲಿ ಹೋಗೋಣ ಸರ್. ಇದು ಪ್ಯೂರ್ ಆಫ್ ಗ್ರಿಡ್ ಪ್ರಾಜೆಕ್ಟ್. ಪ್ಯೂರ್ ಆಫ್ ಸಿಗಲ್ಲ, ಇಲ್ಲ ಆಫ್ ಗ್ರಿಡಲ್ಲಿ ಸಿಗಲ್ಲ. ಸಬ್ಸಿಡಿ ಸಿಗೋದು ಹೇಳಿ ಸರ್. ಸಬ್ಸಿಡಿ ಅನ್ನೋದು ಏನಂದರೆ ನಿಮಗೆ ಒಂದು 2,000 ಬಿಲ್ ಕಟ್ತಾ ಇದ್ದಾರೆ, ಮಿನಿಮಮ್ ಬೆಂಗಳೂರಲ್ಲಿ ಇದ್ದೀರಾ, ಸ್ವಂತ ಮನೆ ಇರಬೇಕು, ಸ್ವಂತ ಮನೆ ಇದೆ, 2,000 ಬಿಲ್ ಕಟ್ತಾ ಇದ್ದಾರೆ. ಅವ್ರು ಏನು ಮಾಡ್ಬೋದು, 2 ಕಿಲೋವಾಟಿಂದ 10 ಕಿಲೋವಾಟ್ ತನಕ ನೀವು ಸಬ್ಸಿಡಿ ಆಫ್ ಮಾಡ್ಬೋದು. ನಿಮಗೆ ಮ್ಯಾಕ್ಸಿಮಮ್ 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ 78,000 ತನಕ ಸಬ್ಸಿಡಿ ಸಿಗುತ್ತೆ. ಅದರಲ್ಲೂ ಸರ್ ಬ್ಯಾಟ್ರಿ ಜೊತೆನೇ ಹಾಕ್ಬೋದು. ಒಂದು ಇಲ್ಲ ನಿಮಗೆ ಬ್ಯಾಟ್ರಿ ಬೇಡ ಆನ್ ಗ್ರಿಡ್ ಬೇಕಾದ್ರೆ ವಿತ್ ಆನ್ ಗ್ರಿಡ್ ಮಾಡ್ಕೊಳ್ಬೋದು ಸರ್. ಈ ಓನರ್ ಕೂಡ ಮಾರಬಹುದಾಯಿತು, ಬಟ್ ಅವ್ರು ಮಾರಾಟ ಮಾಡ್ತಾರೆ ಇಲ್ಲ. ಕಸ್ಟಮರ್ಗೆ ಏನೆಂದ್ರೆ ಪ್ಯೂರ್ ಆಫ್ ಗ್ರಿಡ್ ಬೇಕಂತ ಫಸ್ಟೇ ಕೇಳಿದ್ರು, ಹಂಗಾಗಿ ಅವ್ರಿಗೆ ಒಂದು 15 ಕಿಲೋವಾಟ್ ಸೆಟಪ್ ಮಾಡಿದ್ದೀವಿ. ಅವ್ರ ಮೇನ್ ಉದ್ದೇಶ ಅವ್ರ ಲಿಫ್ಟ್ ಆಗಲಿ, ಅವ್ರ ಮನೆ ಆಗಲಿ, ಪ್ಲಸ್ ಅವ್ರ ನೀರಿನ ಮೋಟ್ರ್ ಇದೆ, 700 HP ನೀರಿನ ಮೋಟ್ರ್ ಇದೆ, ಅದನ್ನು ರನ್ ಆಗಬೇಕಂತಾನೆ ಅವ್ರು ಈ ಸೆಟಪ್ನ ಮಾಡಿದ್ದಾರೆ ಸರ್. ಪ್ರಕಾರ ಈಗ ಎಷ್ಟು ಯೂಸ್ ಮಾಡ್ತಾವ್ರೆ ಮತ್ತೆ ಎಷ್ಟು ಉಳಿಸ್ತಾವ್ರೆ ಸರ್ ಈಗ? ಸರ್ ಇದು ನೀರಿನ ಬಿಸ್ನೆಸ್ ಇರೋದ್ರಿಂದ ಖಂಡಿತ ಅವರು 10,000 15,000 ಬಿಲ್ ಕಟ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಲ್ಲವೂ ಆ್ಯಕ್ಚುಲಿ ಸೋಲಾರಲ್ಲೇ ರನ್ನಿಂಗ್ ಇದೆ. ಸೊ ನಾವೇನು ಮಾಡಿದ್ರೆ ಅವ್ರ ಮೀಟರ್ ಕನೆಕ್ಷನ್ ಇದೆ ನೋಡಿ, ಅಲ್ಲಿ ನೋಡಿ 10 ಕಿಲೋವಾಟ್ ಸೋಲಾರಿಂದ ಬರ್ತಾ ಇದೆ, ಆಟೋಮೆಟಿಕ್ 7 ಕಿಲೋವಾಟ್ ಲೋಡ್ಗೆ ಹೋಗ್ತಾ ಇದೆ, ಮಿಕ್ಕಿದ 3 ಕಿಲೋವಾಟ್ ಬಂದುಬಿಟ್ಟು ಇದಕ್ಕೆ ಹೋಗ್ತಾ ಇದೆ ಬ್ಯಾಟ್ರಿಗೆ. ಸೊ ಅವ್ರ ಕರೆಂಟ್ ಇದೆಯೋ ಇಲ್ವೋ ಡಿಪೆಂಡೆನ್ಸಿ ಇರಲ್ಲ. ಒಂದು ಸೆಕೆಂಡ್ ಏನೋ ಆಫ್ ಗ್ರಿಡ್, ಈ ಥರ ಹೈಬ್ರಿಡ್ ಇನ್ವರ್ಟರ್ಸ್ ಆಫ್ ಗ್ರಿಡ್ ಅಂತೀವಿ. ಕರೆಂಟ್ ಏನಾಗುತ್ತೆ, ನಿಮ್ಮದು ಟೆಂಪ್ರರಿ ಕನೆಕ್ಷನ್ ಏನಿದೆಯೋ ಆ ಬಿಲ್ನ ಕಡಿಮೆ ಮಾಡ್ಬೋದು. ಸೊ ಬೆಳಗಿಂದ ಸಂಜೆ ಏನಿದೆಯೋ ಸೋಲಾರಿಂದನೇ ಓಡುತ್ತೆ, ಪ್ಯಾನಲ್ಸಿಂದ, ಈ ಇನ್ವರ್ಟರಿಂದ, ಈ ಬ್ಯಾಟ್ರೀಸಿಂದ ಓಡುತ್ತೆ. ಸಾಯಂಕಾಲ 6 ಗಂಟೆ ಆಯಿತು, ಆವಾಗಲೂ ಅಷ್ಟೇ ಸರ್, ಈ ಬ್ಯಾಟ್ರಿಯಿಂದ ನೀವು ಡಿಸ್ಚಾರ್ಜ್ ಮಾಡ್ಬೋದು. ಸೊ ಇದು ಒಂದು ಬ್ಯಾಟ್ರಿ 5 ಕಿಲೋವಾಟ್ ಅವರ್ ಬ್ಯಾಟ್ರಿ. ಈ ಥರ ನೋಡಿ 3 ಕಿಲೋವಾಟ್ 15 ಕಿಲೋವಾಟ್ ಬ್ಯಾಟ್ರಿ ಹಾಕಿದ್ದೀವಿ. ನೀವಾಗ ಫಾರ್ ಎಕ್ಸಾಂಪಲ್ 1 ಕಿಲೋವಾಟ್ ಲೋಡ್ ಹಾಕಿದ್ರೆ ಸಾಯಂಕಾಲ 6 ಗಂಟೆಯಿಂದ ಈ 3 ಬ್ಯಾಟ್ರಿಯಿಂದ 15 ಅವರ್ ಬ್ಯಾಕಪ್ ಬರುತ್ತೆ ನಿಮಗೆ, ಸಾಯಂಕಾಲ 6 ಗಂಟೆ ಆಮೇಲೆ ಸರ್. ಸರ್ ಓಕೆ, ಈ ತರ ಕಮರ್ಷಿಯಲ್ ಹಾಕೊಂಡಿರ್ತಾರೆ, ಬೆಂಗಳೂರಲ್ಲಿ ಮೋಡ ಮುಚ್ಕೊಂಡ್ಬಿಡುತ್ತೆ ಒಂದು. ಹೌದು ಹೌದು ಹೆಂಗೆ ಸರ್? ಸರ್ ಸಿಂಪಲ್, ಇವಾಗ ನೋಡಿ ನೀವು ಕಣ್ಮುಂದೆ ನೋಡಿದ್ರಿ ನೋಡಿ 10 ಕಿಲೋವಾಟ್ ಬರ್ತಾ ಇದೆ, ಲೋಡ್ ಜಾಸ್ತಿ ಮಾಡಿ ಇನ್ನೂ 15 ಕಿಲೋವಾಟ್ ಹೋಗುತ್ತೆ ಆ ಥರ. ಬಟ್ ಏನು ಸೋಲಾರ್ ಅಂತ ಬರುವಾಗ ಏನಾಗುತ್ತೆ, ನಮ್ಮ ಊರಲ್ಲಿ ವೆದರ್ ಯಾವಾಗಲೂ ಅಪ್ ಆ್ಯಂಡ್ ಡೌನೇ ಇರುತ್ತೆ. ಬಟ್ ಬ್ಯಾಂಗ್ಳೂರ್ ವೆದರ್ ಇಸ್ ಬೆಸ್ಟ್ ಫಾರ್ ಸೋಲಾರ್. ರೀಸನ್ ಏನಂದರೆ ಮಳೆಗಾಲದಲ್ಲಿ ಜನ್ರೇಷನ್ ಕಡಿಮೆ ಆಗುತ್ತೆ. ಇವಾಗ ಸಮ್ಮರ್ಸ್ ಈ ಥರ ಚೆನ್ನಾಗಿದೆಯಾ ಬಿಸಿಲು, ಆವತ್ತಿನ ದಿನ ನಿಮಗೆ ಪರ್ ಕಿಲೋವ್ಯಾಟ್ ಅಂತೀವಿ, ಪರ್ ಕಿಲೋವ್ಯಾಟಿಗೆ 6-6.5 ಯೂನಿಟ್ ಮೇಲೆ ಹೋಗುತ್ತೆ. ಅದೇ ಮಳೆಗಾಲದಲ್ಲಿ ಲಾಸ್ಟ್ ಮಂತ್ ಬಿಫೋರ್ ಇತ್ತು ನೋಡಿ, ಆ ಥರ ಬರುವಾಗ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ 2-3 ಯೂನಿಟ್ ಪರ್ ಕಿಲೋವ್ಯಾಟ್ ಬರುತ್ತೆ. ಸೊ ನಾವು ಆವರೇಜ್ ಆಗಿ ಇಯರ್ಲಿ ಲೆಕ್ಕ ಮಾಡುವಾಗ 4 ಯೂನಿಟ್ ಅಂತ ಲೆಕ್ಕ ಮಾಡ್ತೀವಿ. ಸೋಲಾರ್ ಅಂದರೆ ತಿಂಗಳಿಗೆಲ್ಲ, ವರ್ಷಕ್ಕೆ ಲೆಕ್ಕ ಮಾಡಿ ಮಾಡೋದು. ಸರ್ ಈಗ ಐಟಮ್ಸ್ ಬಳಸಿದ್ರೆ ಯಾವ ತರ ಕ್ವಾಲಿಟಿ ಪ್ರಾಡಕ್ಟ್ ಹಾಕಿದೆ? ಎಸ್, ಶುರು ಮಾಡೋಣ ಸರ್. ಸೊ ಫಸ್ಟ್ ನೋಡಿ, ಇದು ಇನ್ವರ್ಟರಿಂದ ಹೋಗೋಣ. ಇನ್ವರ್ಟರ್ ಬಂದುಬಿಟ್ಟು ನಾವು ಡೇ ಕಂಪನಿ ಯೂಸ್ ಮಾಡಿದ್ದೀವಿ. ಡೇದು ಇನ್ವರ್ಟರ್ ಹಾಕಿದ್ದೀವಿ, ಡೇದು ಬ್ಯಾಟ್ರೀಸ್ ಹಾಕಿದ್ದೀವಿ, 3 ಬ್ಯಾಟ್ರೀಸ್ ಹಾಕಿದ್ದೀವಿ ಕಸ್ಟಮರ್ಗೆ. ಇದು 15 ಕಿಲೋವಾಟ್ 3 ಫೇಸ್ ಇನ್ವರ್ಟರು, ಯಾಕಂದರೆ ಅವ್ರದ್ದು ಲಿಫ್ಟ್ ಇದೆ, ಅದು 3 ಫೇಸ್ ಇರೋದ್ರಿಂದ ಕಸ್ಟಮರ್ಗೆ 3 ಫೇಸ್ ಬೇಕಂದಿದ್ದಾರೆ. ಪ್ಲಸ್ ಅವ್ರ ಮನೆಯೋ ACಸು, ನೀರಿನ ಮೋಟ್ರ್ ಆಗಿ, ಹೀಟ್ ಪಂಪ್ ಆಗಲಿ, ಪ್ರೆಷರ್ ಪಂಪ್ ಆಗಲಿ, ಎಲ್ಲನೂ ಇದರಲ್ಲೇ ರನ್ನಿಂಗ್ ಮಾಡ್ಬೋದು. ತುಂಬ ಜನ ವಿಲ್ಲಾಸ್ ಇರುತ್ತೆ, ಬ್ಯಾಂಗ್ಳೂರ್ ಅಕ್ರಾಸ್ ಇರ್ತೀರಾ, ಪವರ್ ಕಟ್ ಸಮಸ್ಯೆ ಇರುತ್ತೆ, ಲಿಫ್ಟ್ ಓಡಬೇಕು, ಆವಾಗ ನೋಡಿ ಈ ಥರ ಸೆಟಪ್ ಹೋಗ್ಬೋದು. 3 ಫೇಸಲ್ಲಿ ಮತ್ತೆ 8 ಕಿಲೋವಾಟ್ ಇದೆ, 10 ಇದೆ, 15 ಇದೆ, 20 ಇದೆ. ಇಲ್ಲ ದೊಡ್ಡ ಕಮರ್ಷಿಯಲ್ ನಿಮ್ಮದು ಹೆವಿ ಬಿಲ್ ಕಟ್ತಾ ಇದ್ದೀರಾ, ನಿಮಗೆ ಪವರ್ ಕಟ್ ಆದರೆ ಎಲ್ಲ ಮಿಷನರಿ ರನ್ ಆಗಬೇಕು, ಅವ್ರಿಗೆ 30 ಕಿಲೋವಾಟ್, 50 ಕಿಲೋ, 100 ಕಿಲೋವಾಟ್ ತನಕ ಹೈಬ್ರಿಡ್ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಸೊ ಅಡ್ವಾಂಟೇಜ್ ಏನಂದರೆ ಈ ಇನ್ವರ್ಟರಲ್ಲಿ ಇದನ್ನು ನೀವು ಸದ್ಯಕ್ಕೆ ಆಫ್ ಗ್ರಿಡ್,
ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಎಕ್ಸ್ಪೋರ್ಟ್ ಆನ್ ಮಾಡ್ಬೋದು. ಮಾಡ್ಬೋದಾ? ಎಸ್, ಯಾವಾಗ ಬೇಕಾ ಮಾಡ್ಬೋದು. ಸೊ ಅದೇ ಡಿಫ್ರೆನ್ಸ್ ಲೋಕಲ್ ಇನ್ವರ್ಟರ್ಸ್ಗೆ ಇಂಪೋರ್ಟೆಡ್ಗೂ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನೀವು ಫ್ಯೂಚರಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು, ಅದರಲ್ಲಿ ಮಾಡೋಕ್ಕಾಗಲ್ಲ, ಯಾವತ್ತೂ ಮಾಡೋಕ್ಕಾಗಲ್ಲ. ಒಂದು ಸೆಕೆಂಡ್ ಏನಂದರೆ ಇನ್ವರ್ಟರ್ ಡೇ, ಬ್ಯಾಟ್ರಿದು ಡೇ. ಇದು ಡೇದು ಬಂದುಬಿಟ್ಟು 5 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಲೆಡ್ ಆಸಿಡ್ ಬ್ಯಾಟ್ರಿ ನೀವು ಲೆಕ್ಕ ಮಾಡಿದ್ರೆ ಆಲ್ಮೋಸ್ಟ್ ಒಂದು 4 ಬ್ಯಾಟ್ರಿ ಸರ್, 158 4 ಬ್ಯಾಟ್ರಿ, ಇದು ಒಂದು ಬ್ಯಾಟ್ರಿ ಈಕ್ವಲ್ ಆಗಿರುತ್ತೆ ನಿಮಗೆ. ಎಸ್, ಇದು ನೋಡಿ 4 ಹಂಗಾದ್ರೆ ಆಲ್ಮೋಸ್ಟ್ 12 ಬ್ಯಾಟ್ರೀಸ್ ಅಂದರೆ ನಾನು ದೊಡ್ಡ ರ್ಯಾಕ್ ಮಾಡಿಬಿಟ್ಟು 4 ಜೋಡಿಸ್ಬೇಕು ಆ್ಯಕ್ಚುಲಿ. ಪ್ಲಸ್ ಸ್ಪೇಸ್ ಸೇವಿಂಗ್ ಆಗುತ್ತೆ. ಒಂದು ಸೆಕೆಂಡ್ ಥಿಂಗ್ ಏನಂದರೆ ನೀವು ರೆಗ್ಯುಲರ್ ಮೇಂಟೈನ್ ಮಾಡಬೇಕು, ಡಿಸ್ಟಿಲ್ ವಾಟರ್ ಹಾಕಬೇಕು, ಅದಕ್ಕೆ 5 ವರ್ಷ ವಾರಂಟಿ ಕೊಡ್ತಾರೆ. ಇಲ್ಲ ಸರ್, ಕಂಪನಿ ದೊಡ್ಡ ಕಂಪನೀಸ್ ಇಟ್ಕೊಳ್ಳಿ ಸರ್, ಲೆಡ್ ಆಸಿಡ್ ಬ್ಯಾಟ್ರಿಗೆ 5 ವರ್ಷ ವಾರಂಟಿ ಕೊಡ್ತಾರೆ. 5 ವರ್ಷ ಆಮೇಲೆ ಏನಾಗುತ್ತೆ, ಅದನ್ನು ಬಿಸಾಕ್ಬಿಟ್ಟು ತಿರ್ಗಾ ಇನ್ವೆಸ್ಟ್ ಮಾಡಬೇಕು. 5 ವರ್ಷ ಪ್ಲಸ್ 5 ವರ್ಷ ಅದು ಏನು ಕಾಸ್ಟ್ ಇದೆಯೋ ಇದು 10 ಇಯರ್ಸ್ ವ್ಯಾರಂಟಿ ಸರ್. ಕಣ್ಣು ಮುಚ್ಕೊಂಡು 10 ಇಯರ್ಸ್ ಆಫ್ 6000 ಸೈಕಲ್ ವಿಚ್ ಎವರ್ ಕಮ್ಸ್ ಫಸ್ಟ್ ಅಂತಾರೆ. ಖಂಡಿತ 10 ವರ್ಷ ಬಂದ್ಬಿಡುತ್ತೆ. ಡೈಲಿ ಒಂದು ಸೈಕಲ್ ಇಟ್ಟರು 6000 ಸೈಕಲ್ ಬರಲ್ಲ. ಸೊ ನೀವು ಲೆಕ್ಕ ಮಾಡಕ್ಕೆ ನೋಡುವಾಗ ಲಿಥಿಯಂ ಬ್ಯಾಟ್ರೀಸ್ ರೆಕಮೆಂಡ್ ಮಾಡ್ತೀವಿ. ರೀಸನ್ ಅಂದರೆ ಮೇಂಟೆನೆನ್ಸ್ ಏನೂ ಇಲ್ಲ ನೋಡಿ, ಇಷ್ಟೇ ಸೆಟಪ್, ಮೇಂಟೆನೆನ್ಸ್ ಏನೂ ಇಲ್ಲ. ಪ್ಲಸ್ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಡಿಸ್ಚಾರ್ಜ್ ಇರುತ್ತೆ. ಇವಾಗ ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ಬರುವಾಗ ಲೆಡ್ ಆಸಿಡಲ್ಲಿ ಒಂದು 60% ಅಷ್ಟೇ, ನೀವು ಮ್ಯಾಕ್ಸಿಮಮ್ 95% ಡಿಸ್ಚಾರ್ಜ್ ಮಾಡ್ಬೋದು. ಇನ್ನೊಂದು ಈ ಬಿಸಿಲಲ್ಲಿ ಮ್ಯಾಕ್ಸಿಮಮ್ 2 ಅವರ್ಸಲ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಪ್ಲಸ್ ಇದು ಪ್ಯಾರಲಲ್ ಮಾಡ್ಬೋದು. ನಾಳೆ ಕಸ್ಟಮರ್ ಇನ್ನೊಂದು ಬ್ಯಾಟ್ರಿ ಬೇಕು, ಇದನ್ನು ಪಕ್ಕದಲ್ಲೇ ಜೋಡಿಸ್ಬೋದು, ಅದೊಂದು ಅಡ್ವಾಂಟೇಜ್. ಇನ್ವರ್ಟರು ಸೇಮ್ ಸರ್, ಪ್ಯಾರಲಲ್ ಮಾಡ್ಬೋದು. ನಾಳೆ ಇನ್ನೊಂದು 15 ಕಿಲೋವಾಟ್ ಇನ್ವರ್ಟರ್ ಬೇಕಾ, ಅದು ಪಕ್ಕದಲ್ಲಿ ಇನ್ನೊಂದು ಜೋಡಿಸ್ಕೊಳ್ಬೋದು. ಎಸ್, ಇದು ಆ್ಯಡೆಡ್ ಅಡ್ವಾಂಟೇಜು ಇನ್ವರ್ಟರ್ ಬ್ಯಾಟ್ರೀಸ್ದು. ಪ್ಲಸ್ ಅವ್ರಿಗೆ ಏನು ಮಾಡಿದ್ವಿ, DCDB ಬಂದು ಸಿಬಾಸ್ ಪ್ಲಸ್ ಹ್ಯಾವೆಲ್ಸ್ MCB ಫ್ಯೂಸ್ ಹಾಕಿದ್ವಿ, ಒಂದು HRC ಫ್ಯೂಸ್ ಹಾಕಿದ್ವಿ ಸೇಫ್ಟಿಗೆ, ಒಂದು MCBನೂ ಕೊಟ್ಟಿದ್ವಿ AC ಸೈಡಿಂದ. ಸೊ ಇದೆಲ್ಲ ಸೇಫ್ಟಿ ಫೀಚರ್ಸು. ಇಲ್ಲಿ ನೋಡ್ಬೋದು ಪ್ಯಾನಲ್ಸ್ ಹಾಕಿದ್ವಿ. ಇದು ಪ್ಯಾನಲ್ಸ್ ಬಂದರೆ ಭಾರಿ ಕಂಪನಿದು ಹಾಕಿದ್ವಿ. ಈ ಸ್ಟ್ರಕ್ಚರ್ ಕಸ್ಟಮರೇ ಮಾಡ್ಕೊಂಡ್ರು, ಅವ್ರಿಗೆ ರೂಮ್ ಮಾಡಬೇಕಂತ ಅವ್ರು ಆ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡ್ರು. ಇದು ವಾರಿ ಇದು 695 ವ್ಯಾಟ್ ಪೀಕ್ ಪ್ಯಾನಲ್ಸು. ಸೊ ವಾರಿ ಎಂತ ಯೂಸ್ ಮಾಡಿದ್ರೆ ಕಸ್ಟಮರ್ಗೆ ವಾರಿನೇ ಬೇಕಂತ ಇನ್ಫಾರ್ಮ್ ಮಾಡಿದ್ರು, ಹಂಗಾಗಿ ಅವ್ರಿಗೆ 695 ಟಾಪ್ ಕಾನ್ ಬೈಫೇಶಿಯಲ್ ಹಾಕಿದ್ದೀವಿ. ಸೊ ಇದು ಮೇಲೇನೂ ಜನರೇಟ್ ಆಗುತ್ತೆ, ಇಲ್ಲಿ ಕೆಳಗೆ ನೋಡಿ, ಈ ಕೆಳಗೆ ಸೆಲ್ಸ್ ನೋಡಿ, ಇದನ್ನು ಸೆಲ್ಸ್ ಇದೆ. ಸೊ ಇದರಲ್ಲೂ ಜನರೇಟ್ ಆಗುತ್ತೆ. ಸೊ ಡಬಲ್ ಸೈಜ್ ಜನರೇಟ್, ಮೇಲೇನೂ ಜನರೇಟ್ ಆಗುತ್ತೆ, ಕೆಳಗೂ ಜನರೇಟ್ ಆಗುತ್ತೆ. ಸೊ ಪ್ಯಾನಲಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ವಾರಂಟಿ 30 ಇಯರ್ಸ್ ಎಲ್ಲ ಕಂಪನಿನೂ ಕೊಡ್ತಾರೆ. ಈ ಸ್ಟ್ರಕ್ಚರ್ ಕಸ್ಟಮರ್ಗೆ ಬೇಕಾಗಿತ್ತು ಅವ್ರು ಮಾಡಿಫೈ ಮಾಡ್ಕೊಂಡ್ರು. ಸೊ ಪ್ಯಾನಲ್ ಬಂದುಬಿಟ್ಟು ವ್ಯಾರಿ ಯೂಸ್ ಮಾಡಿದ್ವಿ. ಇನ್ವರ್ಟರ್ ಬ್ಯಾಟ್ರೀಸ್ ಬಂದು ಡೇ ಯೂಸ್ ಮಾಡಿದ್ವಿ. ಕೇಬಲ್ಸ್ ಬಂದುಬಿಟ್ಟು ಪಾಲಿಕ್ಯಾಪ್ 6 ಯೂಸ್ ಮಾಡಿದ್ವಿ. ಯಾಕಂದರೆ AC ಆಗಲಿ DC ಆಗಲಿ ಬ್ರ್ಯಾಂಡೆಡ್ ಯೂಸ್ ಮಾಡುವಾಗ ಎರರ್ಸ್ ತುಂಬ ಕಡಿಮೆ ಇರುತ್ತೆ. ಒಂದು ಸೆಕೆಂಡು ಸಮಸ್ಯೆ ಬರಲ್ಲ ನಿಮಗೆ. ಯಾಕಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಈ MCB ಆಗಲಿ ಇದಾಗಲಿ ಬ್ರ್ಯಾಂಡೆಡ್ ಯೂಸ್ ಮಾಡ್ತಾರೆ, ಏನಾಗುತ್ತೆ ಅಂದರೆ ಬೇಸಿಕ್ ಇರುತ್ತೆ ಅಷ್ಟೇ. ಸೊ ನಿಮಗೆ ಸೇಫ್ಟಿ ಆಫ್ ದ ಇನ್ವರ್ಟರ್ ಆಗಲಿ, ಬ್ಯಾಟ್ರೀಸ್ ಆಗಲಿ, ಪ್ಯಾನಲ್ಸ್ ಆಗಲಿ ಎಲ್ಲನೂ ಸೇಫ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಈಗ ಎಷ್ಟಾಗಿದೆ ಅಂತ ಡಿಸ್ಕ್ಲೋಸ್ ಮಾಡ್ಬೋದಾ ನೀವು ಈ ಪ್ರಾಜೆಕ್ಟ್? ಸರ್, ಇದು ಏನಂತೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಂದಿದ್ದೀರಾ, ನಮ್ಮ ಸೋಲಾರ್ ಚಾನಲಲ್ಲಿ ಆಲ್ರೆಡಿ ನಾನು ಪ್ರೈಸಿಂಗ್ ರಿವೀಲ್ ಮಾಡಿದ್ದೀನಿ. ಆನ್ ಗ್ರಿಡ್ ಆಗಲಿ, ಹೈಬ್ರಿಡ್ ಆಗಲಿ, ಇದು ಆಫ್ ಗ್ರಿಡ್ ಆಗಲಿ, ನಾನು ಆಕ್ಚುಲಿ ಪ್ರೈಸಿಂಗ್ ರಿವೀಲ್ ಮಾಡಿದ್ದೀನಿ ಆಲ್ರೆಡಿ. ಆ ಲಿಂಕ್ ಹಾಕ್ತೀನಿ, ನೀವು ನೋಡ್ಬೋದು. ಸೊ 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ನಾನು ಎಲ್ಲ ಪ್ರೈಸಿಂಗ್ ರಿವೀಲ್ ಮಾಡಿದ್ದೀನಿ ಸರ್. ಲೋನ್ ತಗೋಬಹುದು, ಆ ಥರದ್ದು ಏನಾದ್ರು ಆಪ್ಷನ್ಸ್? ಸರ್, ಕರೆಂಟ್ಲಿ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ನೀವು ಸಬ್ಸಿಡಿ ಹೋದ್ರು ಅದರಲ್ಲೇ ಅಪ್ಲೈ ಮಾಡ್ಬೋದು. ಸಿಂಪಲ್ ಕೊಟೇಶನ್ ತಗೊಳ್ಳಿ ನಮ್ಮ ಹತ್ರ. ನಿಮ್ದು ರೆಸ್ಪೆಕ್ಟಿವ್ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಕೊಟ್ಟರೆ ನಿಮಗೆ ಲೋನ್ ಕೊಡ್ತಾ ಇದ್ದಾರೆ ಸರ್. ಇದನ್ನು ಬಿಟ್ಬಿಟ್ಟು ನಿಮಗೆ ನೋಡಿ, ಈ ಥರ ಸೆಟಪ್ ಬೇಕು ನಿಮಗೆ. ಕರೆಂಟ್ಲಿ ನಾವು ಬೆಂಗಳೂರಲ್ಲಿ ಈ ಥರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ಸಬ್ಸಿಡಿ ಮಿನಿಮಮ್ 2 ಇಂದ ಮಾಡ್ತಾ ಇದ್ದೀವಿ. ಹೊರಗಡೆಯಿಂದ, ಬೆಂಗಳೂರು ಬಿಟ್ಟು ಹೊರಗಡೆಯಿಂದ ಕರ್ನಾಟಕದಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ನಾವು ದೊಡ್ಡ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮೊನ್ನೆ ಒಂದು ಉಜಿರೆ ಮಾಡಿದ್ವಿ, ಲಾಸ್ಟ್ ವೀಕ್ ನಂಜನಗೂಡು ಒಂದು ಮಾಡಿದ್ವಿ, ಮೈಸೂರಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನೆಕ್ಸ್ಟ್ ವೀಕ್. ಆ ಥರ ಬಿಗರ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. 5 ಕಿಲೋವ್ಯಾಟ್ ಅಂಡ್ ಅಬೌವ್, ಹೈಬ್ರಿಡ್ ಆಗಲಿ, ಆನ್ ಗ್ರಿಡ್ ಆಗಲಿ, 10 ಆಗಲಿ, 15 ಆಗಲಿ, 20 ಆಗಲಿ, 30 ಆಗಲಿ, 50 ಆಗಲಿ, ಆ ಪ್ರಾಜೆಕ್ಟ್ಸ್ ಎಲ್ಲ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸಬ್ಸಿಡಿ ಅಂತ ಬರುವಾಗ ವಿತ್ ಇನ್ ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇದ್ವಿ. ಸೊ ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. 10 ಗಂಟೆಯಿಂದ 6 ಗಂಟೆ ತನಕ ನಮ್ಮ ಆಫೀಸ್ ಇರುತ್ತೆ ಟೈಮಿಂಗ್ಸು. ಸಿಂಪಲ್, ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮ ಟೆರೆಸ್ ಫೋಟೋ, ನಿಮ್ಮ ಕರೆಂಟ್ ಬಿಲ್ಲು ನೀವು ವಾಟ್ಸಪ್ ಮಾಡಿದ್ರೆ ಸಾಕು. ಸ್ಟಾಫ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ನೀವು ಎಷ್ಟು ನಿಮಗೆ ಸೈಟ್ ವಿಸಿಟ್ ಮಾಡಿ ಈ ಥರ ಸೆಟಪ್ನೇ ನಿಮಗೂ ಹಾಕ್ಕೊಡ್ತೀವಿ. ವೆರಿ ಸಿಂಪಲ್ ಪ್ರಾಸೆಸ್ ಇರುತ್ತೆ. ಸಬ್ಸಿಡಿ ಅಂತ ಬರೋಣ ಅಷ್ಟೇ. ಮ್ಯಾಕ್ಸಿಮಮ್ 15 ಡೇಸಿಂದ 20 ಡೇಸ್ ಒಳಗಡೆ ನಿಮ್ಮ ಅಕೌಂಟ್ಗೆ ನಿಮ್ಮ 78,000 ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಬಿಡುತ್ತೆ. ಏನಾದ್ರು ಡೌಟ್ಸ್ ಬೇಕಾದರೆ ಕೆಳಗೆ ಬರೋ ನಂಬರ್ಗೆ ಕಾಲ್ ಮಾಡಿ ನಾವು ನಿಮಗೆ ಡೀಟೇಲ್ಸ್ ಖಂಡಿತ ಕೊಡ್ತೀವಿ.